ಕನ್ನಡ ಫಿಲಂ ಇಂಡಸ್ಟ್ರಿಲಿ ಒಂದು ಟೈಮ್ ಇತ್ತು. ಕೇವಲ ಹೊಂಬಾಳೆ ಫಿಲ್ಮ್ಸ್ ಮಾತ್ರ ಚಿತ್ರರಂಗವನ್ನ ಬೇರೆ ಲೆವೆಲ್ಗೆ ಅಪ್ಗ್ರೇಡ್ ಮಾಡುವಂತಹ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳ ವಿರುದ್ಧ ಕಾಂಪೀಟ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಒನ್ ಅಂಡ್ ಓನ್ಲಿ ಕನ್ನಡ ಪ್ರೊಡಕ್ಷನ್ ಸಂಸ್ಥೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಚಿತ್ರರಂಗದಲ್ಲಿ ಒಂದೇ ಒಂದು ಪ್ರೊಡಕ್ಷನ್ ಹೌಸ್ ಇಂದ ಎಲ್ಲರನ್ನ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪ್ರಯತ್ನಕ್ಕೆ ಮತ್ತೊಂದು ಹೆಗ್ಲು ಅನ್ನೋ ರೀತಿಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಕಂಡು ಬರ್ತಾ ಇರೋದು KVN ಪ್ರೊಡಕ್ಷನ್ ಸಂಸ್ಥೆ. ಈಗಾಗಲೇ ಈ ಸಂಸ್ಥೆ ಮಾಡ್ತಾ ಇರುವಂತಹ ಸಿನಿಮಾ ಹಾಗೂ ಮಾಡಬೇಕು ಅಂತ ಒಪ್ಕೊಂಡಿರುವಂತಹ ಸಿನಿಮಾಗಳ ಲಿಸ್ಟ್ ನೋಡಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೊಂಬಾಳೆ ಫಿಲಮ್ಸ್ ರೀತಿಲಿ ಕನ್ನಡದಿಂದ ಭಾರತೀಯ ಚಿತ್ರರಂಗದಲ್ಲಿ ಕೇಳಿಬರುವಂತಹ ಪ್ರೆಸ್ಟೀಜಿಯಸ್ ಫಿಲಂ ಪ್ರೊಡಕ್ಷನ್ ಸಂಸ್ಥೆಗಳಲ್ಲಿ ಇದು ಒಂದಾಗಿ ಕಾಣಿಸ್ಕೊಳುತ್ತೆ. ಫಿಲಂ ಇಂಡಸ್ಟ್ರಿ ಯಾವುದೇ ಇರಲಿ, ಅನ್ನದಾತರು ಹೆಚ್ಚಾದಾಗ ಮಾತ್ರ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತನ್ನ ಬೌಂಡ್ರಿಯನ್ನ ಮೀರಿ ಬೆಳೆಯೋದಕ್ಕೆ ಸಾಧ್ಯ ಆಗೋದು. ಯಾವುದೇ ರೀತಿಯ ದೊಡ್ಡ ಕನಸನ್ನ ಹೊಂದಿರುವಂತಹ ಫಿಲಂ ಮೇಕರ್ಸ್ ಗಳಿಗೂ ಕೂಡ ಬ್ಯಾಕ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಇದ್ದಾಗ ಮಾತ್ರನೇ ಆ ಕನಸು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಮತ್ತು ನೈಜ ರೂಪಕ್ಕೆ ಬರೋದಕ್ಕೆ ಸಾಧ್ಯ. ಇಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುವಂತಹ ಫಿಲಂ ಪ್ರೊಡಕ್ಷನ್ ಸಂಸ್ಥೆಗಳ ಸಾಲಿನಲ್ಲಿ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ KVN ಪ್ರೊಡಕ್ಷನ್ ಸಂಸ್ಥೆ ಕಾಣಿಸ್ಕೊಳ್ತಾ ಇದೆ. ನೂರಾರು ಕೋಟಿ ರೂಪಾಯಿ ಸುರಿದು ಸಿನಿಮಾ ಮಾಡೋ ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಕನ್ನಡದಲ್ಲಿ ಅತ್ಯಂತ ವಿರಳ ಅನ್ನೋದಕ್ಕಿಂತ ಕೇವಲ ಹೊಂಬಾಳೆ ಫಿಲ್ಮ್ಸ್ ಮಾತ್ರ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಆ ಸಾಲ್ಗೆ KVN ಕೂಡ ಸೇರ್ಕೊಂಡಿರೋದು ಕನ್ನಡ ಚಿತ್ರರಂಗದ ಗ್ರೋಯಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದು ಪಾಸಿಟಿವ್ ಬೆಳವಣಿಗೆ. ಇದುವರೆಗೂ KVN ಪ್ರೊಡಕ್ಷನ್ ಸಂಸ್ಥೆ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿರುವಂತಹ ಸಿನಿಮಾಗಳು ಅಂದ್ರೆ ಸಖತ್ ಮತ್ತು ಬೈ ಟು ಲವ್, ಎರಡು ಚಿಕ್ಕ ಬಡ್ಜೆಟ್ ಸಿನಿಮಾಗಳು. ಆದ್ರೆ KVN ಈ ಚರ್ಚೆಗೆ ಬಂದಿರೋದು ಈ ಸಿನಿಮಾಗಳಿಂದ ಅಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಇವರು ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂತಹ ಸಿನಿಮಾಗಳ ಕಾರಣದಿಂದ. ಹಾಗಿದ್ರೆ KVN ಪ್ರೊಡಕ್ಷನ್ಸ್ ನ ಅಪ್ಕಮಿಂಗ್ ಸಿನಿಮಾ ಲೈನ್ಅಪ್ಸ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ. KVN ಪ್ರೊಡಕ್ಷನ್ಸ್ ರೋಡ್ ಮ್ಯಾಪ್. ಸದ್ಯಕ್ಕೆ ಎಲ್ಲಾ ಕಡೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡು ಪ್ರಾರಂಭ ಆದಾಗ್ಲಿಂದ ಯೂನಿವರ್ಸಲ್ ಸಬ್ಜೆಕ್ಟ್ ಗಳನ್ನ ಇಟ್ಕೊಂಡು ಪಂಚ ಭಾಷೆಗಳಲ್ಲಿ ಸಿನಿಮಾಗಳನ್ನ ರಿಲೀಸ್ ಮಾಡುವಂತಹ ಪದ್ಧತಿ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಜೋರಾಗಿದೆ. ಸಿನಿಮಾ ಹಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ಮೇಲೆ ಸಿನಿಮಾಗೆ ನೂರಾರು ಕೋಟಿ ರೂಪಾಯಿಗಳನ್ನ ಕಣ್ಣು ಮುಚ್ಕೊಂಡು ನಿರ್ಮಾಪಕರು ಸುರಿಲೇಬೇಕು. ಇಲ್ಲ ಅಂದ್ರೆ ಅದು ಚಿಕ್ಕ ಮಟ್ಟದಲ್ಲಿ ಕೂಡ ಸೌಂಡ್ ಮಾಡೋದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾದ ಮೊದಲನೇ ರೂಲು ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಲ್ಲೋ ಇಲ್ಲೋ ಒಂದೆರಡು ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಚಿಕ್ಕ ಬಡ್ಜೆಟ್ ಮೂಲಕ ಕೂಡ ಸೌಂಡ್ ಮಾಡಿದೆ. ಆದ್ರೆ ಎಲ್ಲಾ ಸಲ ಸಂಡೇ ಆಗಿರಲ್ಲ, ಮತ್ತೆ ಎಲ್ಲವೂ ಕೂಡ ಅಂತ ಸಿನಿಮಾಗಳಿಗೆ ಕೂಡು ಬರಬೇಕು. ಈಗ KVN ಪ್ರೊಡಕ್ಷನ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ಪ್ರೇಮ್ ಕಾಂಬಿನೇಷನ್ ನಲ್ಲಿ KD ಸಿನಿಮಾಗೆ ದೊಡ್ಡ ಮಟ್ಟದ ಬಂಡವಾಳ ಹೂಡಿ ಸಿನಿಮಾದ ಬಿಡುಗಡೆಗೆ ಎದುರು ನೋಡ್ತಾ ಇದೆ ಅಂತ ಹೇಳ್ಬೋದು. ಕನ್ನಡದ ಮಟ್ಟಿಗೆ ಇದು ಒಂದು ಬಿಗ್ ಬಡ್ಜೆಟ್ ಸಿನಿಮಾ. ಇದು ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಕಾಣ್ತಾ ಇದೆ. ಇದಾದ ನಂತರ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಸಿನಿಮಾ ಬಿಗ್ ಕ್ಯಾನ್ವಾಸ್ ನಲ್ಲಿ ಶೂಟ್ ಆಗ್ತಾ ಇದ್ದು ದಕ್ಷಿಣ ಹಾಗೂ ಬಾಲಿವುಡ್ ತಾರೆಯರ ಸಮಾಗಮ ಕೂಡ ಈ ಸಿನಿಮಾದಲ್ಲಿ ಇದೆ. ಕೇವಲ ಸ್ಟಾರ್ ಕಾಸ್ಟ್ ಮಾತ್ರ ಅಲ್ಲ, ಹಾಲಿವುಡ್ ನ ಟೆಕ್ನಿಷಿಯನ್ ಗಳು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸಿನಿಮಾ ಬಡ್ಜೆಟ್ ದೊಡ್ಡ ಮಟ್ಟಕ್ಕೆ ಏರಿಕೆಯನ್ನ ಕೂಡ ಕಂಡಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇಟ್ಸ್ ಗೋಯಿಂಗ್ ಟು ಬಿ ದ ಬಿಗ್ಗೆಸ್ಟ್ ಫಿಲಂ ಎವರ್ ಮೇಡ್ ಇನ್ ಕನ್ನಡ ಫಿಲಂ ಇಂಡಸ್ಟ್ರಿ. ಈ ಸಿನಿಮಾಗೆ ನಿರ್ಮಾಣದ ವಿಚಾರದಲ್ಲಿ KVN ಪ್ರೊಡಕ್ಷನ್ ಸಂಸ್ಥೆ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಸಹ ನಿರ್ಮಾಪಕರಾಗಿ ಕೈ ಜೋಡಿಸಿರೋದನ್ನ ಕೂಡ ನಾವಿಲ್ಲಿ ಹೈಲೈಟ್ ಮಾಡಲೇಬೇಕು. ಇದಾದ್ಮೇಲೆ ತಮಿಳಿನಲ್ಲಿ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಅಂತ ಹೇಳಲಾಗ್ತಿರುವಂತಹ ಜನನಾಯಕನ್ ಸಿನಿಮಾ ಕೂಡ KVN ಪ್ರೊಡಕ್ಷನ್ ಸಂಸ್ಥೆನ ನಿರ್ಮಾಣ ಮಾಡ್ತಾ ಇರೋದು. ಈ ಸಿನಿಮಾಗೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲೇ ಅತ್ಯಂತ ದುಬಾರಿ ಸಂಭಾವನೆಯನ್ನ ವಿಜಯ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಇದನ್ನ ಕೊಡೋದಕ್ಕೆ ಕೂಡ ಸಾಧ್ಯ ಆಗಿರೋದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ನಿರ್ಮಾಣ ಸಂಸ್ಥೆಯಿಂದ ಅನ್ನೋದು ನಮ್ಗೆ ಕಾಲೆರೆತ್ತುವಷ್ಟು ಖುಷಿಯಾಗಿದೆ. ಸುಮ್ನೆ ಅಂದಾಜ್ ಲೆಕ್ಕ ಹಾಕಿದ್ರು ಕೂಡ ಈ ಎರಡೂ ಸಿನಿಮಾಗಳಿಗೆ ಸರಿಸುಮಾರು 600 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಬಡ್ಜೆಟ್ ಸುರಿದಿರಬಹುದು ಅನ್ನುವಂತಹ ಸುದ್ದಿ ಇದೆ. ಯಶ್ ಅವರ ಕೊನೆ ಸಿನಿಮಾ 1250 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಅಂದ್ರೆ ಟಾಕ್ಸಿಕ್ ಕನಿಷ್ಠ ಪಕ್ಷ 1500 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಬಹುದು. ಹಾಗೂ ವಿಜಯ್ ಅವರ ಕೊನೆ ಸಿನಿಮಾ ಅಂತ ಸೆಂಟಿಮೆಂಟ್ ಇಟ್ಕೊಂಡ್ರು ಕೂಡ ಅವರ ಸಿನಿಮಾ 800 ಕೋಟಿ ಮಾರ್ಕ್ ಅನ್ನ ದಾಟಬಹುದು ಅನ್ನೋ ಲೆಕ್ಕಾಚಾರ ಸಿನಿಮಾ ಪಂಡಿತರದು. ಇದೆರಡು ಈಗಾಗಲೇ ಕನ್ಫರ್ಮ್ ಆಗಿರುವಂತಹ ಬಿಗ್ ಪ್ರಾಜೆಕ್ಟ್ಗಳು. ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ ನ ಸಿನಿಮಾ ಸದ್ ಮಾಡಿ ಸದ್ಯಕ್ಕೆ ನಿಂತಿದೆ ಅಂತ ಗಾಂಧಿನಗರದ ಗಲ್ಲಿಗಳಲ್ಲಿ ಮಾತುಕತೆ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದಕ್ಕೆ ಕಾರಣ ದರ್ಶನ್ ಅವರ ಲೀಗಲ್ ಮ್ಯಾಟರ್. ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಸಿನಿಮಾ ಮಾಡೇ ಮಾಡ್ತೀವಿ ಅನ್ನೋದು ದರ್ಶನ್ ಅವರ ಬರ್ತ್ಡೇಗೆ ಕನ್ಫರ್ಮ್ ಆಗೋಗಿತ್ತು. ಈ ಸಿನಿಮಾ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು, ಈ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಮೇಕಿಂಗ್ ಶೈಲಿಯ ವಿಚಾರದ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳ್ಬೋದು.
ಎರಡನೇದಾಗಿ ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರೋದು. ಸಾಕಷ್ಟು ವರ್ಷಗಳಿಂದ ಜೊತೆಯಾಗಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದ ಈ ಜೋಡಿ ಸ್ಕ್ರಿಪ್ಟ್ ಹಾಗೂ ಸಮಯ ಕೂಡ್ ಬರದೇ ಇದ್ದ ಕಾರಣ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಕೊನೆಗೂ ಸಾಕಷ್ಟು ಡಿಲೇ ಹಾಗೂ ಕಾಂಟ್ರವರ್ಸಿಗಳ ನಂತರ ಕೂಡ ಜೊತೆಯಾಗಿ ಬರ್ತಾ ಇರೋದು ಅಭಿಮಾನಿಗಳಿಗೆ ಪ್ರಮುಖವಾಗಿ ಹಬ್ಬದೂಟ ಅಂತ ಹೇಳ್ಬೋದು. ಇಂತಹ ಕೊಲಾಬರೇಷನ್ಗಳು ನಡೆದಾಗ್ಲೇ ಹೆಚ್ಚಿನ ಕಲೆಕ್ಷನ್ ಹರಿದು ಬರುವಂತಹ ಸಿನಿಮಾಗಳನ್ನ ಚಿತ್ರರಂಗ ಎದುರು ನೋಡೋದಕ್ಕೆ ಸಾಧ್ಯ. ಹೀಗಾಗಿ ಇದು ಕೂಡ KVN ಪ್ರೊಡಕ್ಷನ್ ಸಂಸ್ಥೆಯ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾ. ಇನ್ನು ಕೊನೆಯದಾಗಿ ಲೋಕೇಶ್ ಕನಗರಾಜ್ ಅವರ ಯೂನಿವರ್ಸ್ ನ ಪ್ರಮುಖ ಸಿನಿಮಾಗಳಲ್ಲಿ ಒಂದಾಗಿರುವಂತಹ ಕೈದಿಯ 2ನೇ ಅವತರಣಿಕೆ. ಈ ಸಿನಿಮಾನ ಕೂಡ KVN ನಿರ್ಮಾಣ ಮಾಡ್ತಾ ಇದೆ ಅನ್ನುವಂತಹ ಸುದ್ದಿ ಬಹುತೇಕ ಖಚಿತವಾಗಿದೆ. ಈ ಸಿನಿಮಾದ ಮೇಲೆ ಇರುವಂತಹ ಎಕ್ಸ್ಪೆಕ್ಟೇಷನ್ ತಮಿಳು ಹಾಗೂ ಹಿಂದಿ ಮತ್ತು ತೆಲುಗು ರೀಜನ್ ಗಳಲ್ಲಿ ಟಾಪ್ ಲೆವೆಲ್ ಅಲ್ಲಿದೆ. ಹೀಗಾಗಿ ಈ ಸಿನಿಮಾ ಮಿನಿಮಮ್ 500 ಕೋಟಿ ಕಲೆಕ್ಷನ್ ಮಾಡಬಹುದು ಅನ್ನೋದು ಕ್ಯಾಲ್ಕುಲೇಷನ್. ಈ 4 ಸಿನಿಮಾಗಳಿಗೆ ಮ್ಯಾಕ್ಸಿಮಮ್ 700 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು ಕೂಡ ಮಿನಿಮಮ್ 2,000 ಕೋಟಿ ರೂಪಾಯಿಗಳ ರಿಟರ್ನ್ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಮಿನಿಮಮ್ ನಾನು ಹೇಳ್ತಾ ಇರೋದು. ಮ್ಯಾಕ್ಸಿಮಮ್ ಲೆಕ್ಕಾಚಾರ ಸಿನಿಮಾ ಆಡಿಯನ್ಸ್ ಒಪಿನಿಯನ್ ಮೇಲೆ ಎಷ್ಟು ಬೇಕಾದ್ರೂ ಹೆಚ್ಚಾಗಬಹುದು. ಈಗಾಗಲೇ ಬಿಗ್ ಬಡ್ಜೆಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಗೆದ್ದಿರುವಂತಹ KVN ಪ್ರೊಡಕ್ಷನ್ ಈಗ ಇಂತಹ ದೊಡ್ಡ ಮಟ್ಟದ 4 ಸಿನಿಮಾಗಳನ್ನ ತನ್ನ ಮುಂಬರುವಂತಹ 1-2 ವರ್ಷಗಳ ಟೈಮ್ ನಲ್ಲಿ ರಿಲೀಸ್ ಮಾಡೋದಕ್ಕೆ ಹೊರಟಿದೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಎದುರು ನೋಡ್ತಾ ಇದ್ದಂತಹ ಆ ಒಂದು ದೊಡ್ಡ ಪ್ರೊಡಕ್ಷನ್ ಹ್ಯಾಂಡ್ ಸಿಕ್ಕಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಕೊನೆಯದಾಗಿ ನಾನು ಹೇಳ್ತಾ ಇರೋದು, ಇಂತಹ ಪ್ರೊಡಕ್ಷನ್ ಸಂಸ್ಥೆಗಳು ಡೇರ್ ಡೆವಿಲ್ ಆಗಿ ಮುಂದೆ ಬಂದು ಇಂತಹ ಸಿನಿಮಾಗಳನ್ನ ಹಾಗೂ ಇಂತಹ ಕೊಲಾಬರೇಷನ್ ಗಳನ್ನ ಮಾಡೋದಕ್ಕೆ ಸಿದ್ಧವಾದಾಗ ಚಿತ್ರರಂಗದ ಬೆಳವಣಿಗೆ ತಾನಾಗೆ ಆಗುತ್ತೆ. ಬಂದಂತಹ ಹಣವನ್ನ ಖಂಡಿತವಾಗ್ಲೂ KVN ಪ್ರೊಡಕ್ಷನ್ ಸಂಸ್ಥೆ ಕನ್ನಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಳಸುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕನ್ನಡದಲ್ಲಿ ಬಿಗ್ ಬಡ್ಜೆಟ್ ಸಿನಿಮಾನ ಯಾವ್ದಾದ್ರು ಪ್ರೊಡಕ್ಷನ್ ಸಂಸ್ಥೆ ಪ್ರೊಡ್ಯೂಸ್ ಮಾಡುತ್ತೆ ಅಂದ ತಕ್ಷಣ ನಾವು ಹಿಂತಿರುಗಿ ನೋಡೋದು ಒಂದು ಹೊಂಬಾಳೆ ಫಿಲ್ಮ್ಸ್ ಅಥವಾ KVN ಪ್ರೊಡಕ್ಷನ್ಸ್. ಇವರು ಸೃಷ್ಟಿ ಮಾಡುವಂತಹ ರೆಕಾರ್ಡ್ ಗಳಿಂದ ಅಥವಾ ಮಾಡುವಂತಹ ಗ್ರಾಸ್ ಕಲೆಕ್ಷನ್ ಇಂದ ಇನ್ನಷ್ಟು ಪ್ರೊಡಕ್ಷನ್ ಹೌಸ್ ಗಳಿಗೆ ಈ ವಿಷಯಗಳು ಸ್ಫೂರ್ತಿದಾಯಕವಾಗ್ಲಿ, ಇನ್ನಷ್ಟು ಒಳ್ಳೆ ಬಿಗ್ ಬಡ್ಜೆಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ಲಿ ಅನ್ನೋದು ನಮ್ಮ ಆಶಯ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.